ಆಕಾಶವಾಣಿ ಸರ್ವೈಕಲ್ ಕ್ಯಾನ್ಸರ್ ಕುರಿತು ಕೆಎಂಸಿ ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಕಾರ್ತಿಕ್ ಕೆಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಾರ್ತಿಕ್ ಕೆಎಸ್. ಇವರು ಕೆಎಂಸಿ ಮಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತಿನ ವಿಷಯ ಇರುವಂತಹದ್ದು ಸರ್ವಿಕಲ್ ಕ್ಯಾನ್ಸರ್ ಅನ್ನುವಂಥದ್ದು, ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. ಡಾಕ್ಟರ್, ಈಗ ಮುಖ್ಯವಾಗಿ ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಗರ್ಭಕಂಠ ಅಂತ ಅಂದ್ರೆ ಏನು? ಸಾಮಾನ್ಯವಾಗಿ ಗರ್ಭಕೋಶದ ಬಗ್ಗೆ ಮಾತಾಡುವಾಗ ಗರ್ಭಕೋಶದಲ್ಲಿ ಸೆಪರೇಟ್ ಆಗಿ ಏನೂ ಇಲ್ಲ, ಬಟ್ ಹೊರಗಡೆ ಒಂದು ಮೇಜರ್ ಆಗಿ ಏನು ಗರ್ಭಕೋಶ ಅಂತ ಒಂದು ಚಿತ್ರ ತೆಗೆದು ನೋಡಿದ್ರೆ ಅದು ಫಂಡಸ್ ಅಂತ ಹೇಳುವಂಥದ್ದು. ಅದರ ಒಳಗಿನ ಪದರ ಏನು ಬರ್ತದೆ ಅದನ್ನು ಕ್ಯಾವಿಟಿ ಅಂತ ಏನು ಹೇಳ್ಬೋದು, ಅಥವಾ ಒಳಗಿನ ಪದರ ಅದನ್ನು ಎಂಡೋಮೆಟ್ರಿಯಮ್ ಅಂತ ಹೇಳ್ತೇವೆ. ಅದಕ್ಕೂ ಕ್ಯಾನ್ಸರ್ ಬರ್ಬೋದು. ಇದೆಲ್ಲ ಹೊಟ್ಟೆಯ ಒಳಗೆ ಇರುವಂಥ ಅಂಗ. ಬಟ್ ಗರ್ಭಕೋಶದ ಒಂದು ಅಂಗ ಹೊರಗೆಯಿಂದ ಕಾಣುವಂಥದ್ದು, ಅಥವಾ ಮಗುನ ಜನನ ಆಗುವಾಗ, ಡೆಲಿವರಿ ಆಗುವಾಗ ಕೆಳಗಡೆ ಮಗು ಯಾವ ಥ್ರೂ ಗರ್ಭಕೋಶದ ಹೊರಗೆ ಬರುವಂಥ ಜಾಗ ಏನುಂಟು, ಅಥವಾ ಕೆಳಗಡೆಯಿಂದ ಏನು ಸಿಗುವಂಥ ಜಾಗ ಉಂಟು, ಅದನ್ನು ಗರ್ಭಕಂಠ ಅಥವಾ ಸರ್ವೈಕ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು ಏನು ಡಾಕ್ಟರ್? ಮೇಯ್ನ್ ಆಗಿ ಇದಕ್ಕೆ ಬರುವಂಥ ಕ್ಯಾನ್ಸರ್ ಯಂಗ್ ಏಜಲ್ಲಿ ಬರುವಂಥದ್ದು, ಒಂದು 30 ವರ್ಷ 40 ವರ್ಷ ಪ್ರಾಯದಲ್ಲಿ ಬರುವಂಥದ್ದು. ಜಾಸ್ತಿ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಏನು ಹೇಳ್ತೇವೆ. ಯಾಕಂದರೆ ಹೈಜೀನ್, ಸೆಕ್ಸುವಲ್ ಹೈಜೀನ್ ಇರ್ಬೋದು. ಮೇಯ್ನ್ ಆಗಿ 70% ಆಫ್ ದ ಟೈಮ್ಸ್, ಅಥವಾ ಈವನ್ ಮೇ ಬಿ ಮೋರ್ ದ್ಯಾನ್ ದಟ್, ಅದಕ್ಕಿಂತಲೂ ಜಾಸ್ತಿಯಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳುವಂಥ ವೈರಸ್ಸಿಂದಾಗಿ ಬರುವಂಥ ಕಾಯಿಲೆ ಇದು. ಅಂದರೆ ವೈರಸ್ ಹರಡೋದ್ರಿಂದ ಇದು ಹರಡುತ್ತೆ ಅನ್ನೋದು. ಹೌದು. ಹಾಗಾದರೆ ಈ ವೈರಸ್ ಹರಡುವಂಥದ್ದು ಹೇಗೆ? ಕಾಮನ್ ಆಗಿ ಇದು ಸ್ಕಿನ್ ಟು ಸ್ಕಿನ್ ಟಚ್, ಒಬ್ಬರಿಂದ ಒಬ್ರು ಸ್ಪರ್ಶ ಆಗಿರ್ಬೋದು, ಅಥವಾ ಮೇನ್ ಆಗಿ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿ ಸಹ ಹರಡ್ಬೋದಂತ ರೀತಿಗಳು. ಈಗ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಏನಿದೆ, ಇದಕ್ಕೇನಾದರೂ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಾ ಮೊದಲನೇ ಸ್ಟೇಜ್ನಲ್ಲಿ ಏನಾದರೂ? ಕ್ಯಾನ್ಸರ್ ಬರುವ ಫಸ್ಟ್ ಸೂಕ್ಷ್ಮದ ಬ್ಲೀಡಿಂಗ್ ಆಗುವಂಥ ಚಾನ್ಸ್ ಇರ್ತದೆ. ಬೇಸಿಕಲಿ ಆ ಜಾಗದಲ್ಲಿ ಒಂದು ಸಣ್ಣ ಹುಣ್ಣಿರ್ತದೆ, ಅದು ಸುಲಭವಾಗಿ ಬ್ಲೀಡಿಂಗ್ ಆಗೋದು. ಮೇನ್ ಆಗಿ ಇವರಿಗೆ ಇದು ಸೆಕ್ಸುವಲ್ ರಿಲೇಷನ್ಶಿಪ್ ಅಥವಾ ಇಂಟರ್ಕೋರ್ಸ್ ಮಾಡುವಾಗ ಸುಲಭದಲ್ಲಿ ಬ್ಲೀಡ್ ಆಗುವಂಥದ್ದು, ಮುಂಚೆ ಇಲ್ಲದೇ ಇರುವಾಗ. ಈಗ ಎಕ್ಸಾಂಪಲ್ 30-40 ವರ್ಷದ ಮಹಿಳೆ ಅಂತ ಹೇಳಿದ್ದೆ, 20 ವರ್ಷದ ನಂತರ ಯೂಶ್ವಲಿ ಆವ್ರೇಜ್ 20 ವರ್ಷದ ನಂತರ ಅವ್ರು ಸೆಕ್ಸುವಲಿ ಆ್ಯಕ್ಟಿವ್ ಇರ್ತಾರೆ. ಬಟ್ ಆಗ ಅಲ್ಲ, ನಾನು ಹೇಳೋದು ಒಂದು 30-40 ವರ್ಷ ಆ ಟೈಮಲ್ಲಿ ಸಡನ್ ಆಗಿ ಒಂದು ಬ್ಲೀಡಿಂಗ್ ಕಾಣುವಂಥದ್ದು, ಅಥವಾ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡುವಾಗ ವಿಪರೀತ ನೋವು ಬರುವಂಥದ್ದು, ಇದೆಲ್ಲ ಸರ್ವೈಕಲ್ ಕ್ಯಾನ್ಸರ್ಗಳ ಗುಣಲಕ್ಷಣಗಳು. ಅಂದರೆ ಈಗ ಅದು ಸಣ್ಣ ವಯಸ್ಸಿನಲ್ಲಿ ಅದರ ವೈರಸ್ ಏನೋ ಅಟ್ಯಾಕ್ ಆಗಿರ್ತದೆ, ಅದರ ಲಕ್ಷಣಗಳು ಆಮೇಲೆ ಕಾಣಿಸ್ಕೊಳ್ತದೆ ಅಂತ ಹೇಳ್ತಾ ಇದ್ದೀರಾ, ಅಥವಾ ಅದು ಆವಾಗಿಂದನೇ ಕಾಣಿಸ್ಕೊಳ್ತದೆ? ಬೇಸಿಕಲಿ ವೈರಸ್ ಇಂದಾಗಿ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬರುವಂಥದ್ದಲ್ಲ. ವೈರಸ್ ಏನ್ ಮಾಡ್ತದೆ, ಆ ಚರ್ಮವನ್ನು ಚೇಂಜ್ ಮಾಡ್ತದೆ, ಮ್ಯೂಕೋಸಾ ಅಂತ ಹೇಳ್ತೇವೆ. ಚರ್ಮದಲ್ಲಿ ಈಗ ನಾವು ಈಗ ಮುಖದ ಮೇಲೆ ಕಾಣುವಂಥ ಸ್ಕ್ವಾಮಸ್ ಸೆಲ್ ಏನುಂಟು, ಅದರಲ್ಲಿ ಮಾಯಿಶ್ಚರ್ ಇರುವುದಿಲ್ಲ. ಆದರೆ ಬಾಯಿಯ ಒಳಗೆ ಬರುವಂಥ ಚರ್ಮದಲ್ಲಿ ಮಾಯಿಶ್ಚರ್ ಇರ್ತದೆ, ಮ್ಯೂಕೋಸಾ ಅಂತ ಹೇಳ್ತೇವೆ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನು ಹೇಳ್ತೇವೆ, ಅದು ಎಪಿಥಿಲಿಯೋಟ್ರೋಫಿಕ್, ಅದಕ್ಕೊಂದು ಈ ಮ್ಯೂಕೋಸಾದೊಳಗೆ ಅಂಟಿಕೊಳ್ಳುವಂಥ ಶಕ್ತಿ ಉಂಟು. ಸೊ ಅದು ಹೋಗಿ ಅಲ್ಲಿ ಒಂದು ಕ್ರೋನಿಕ್ ಇರಿಟೇಷನ್ ಅನ್ನು ಕಾಸ್ ಮಾಡಿ, ಆ ಕ್ರೋನಿಕ್ ಇರಿಟೇಷನ್, ಅದೇನು ಇರಿಟೇಷನ್ ಇರ್ತದೆ ಅದರಿಂದಾಗಿ ಲಾಂಗ್ ಟರ್ಮ್ ಅಲ್ಲಿ ಇದು ಕ್ಯಾನ್ಸರ್ ಆಗಿ ಚೇಂಜ್ ಆಗುವಂಥದ್ದು. ಡೈರೆಕ್ಟ್ ಆಗಿ ವೈರಸ್ ಕ್ಯಾನ್ಸರ್ ಕಾಸ್ ಮಾಡುವುದಲ್ಲ, ಬಟ್ ಈ ವೈರಸ್ ಬಂದ ಕಾರಣ ಆ ಸ್ಕಿನ್ ಚೇಂಜಸ್ ಏನು ಬರ್ತದೆ ಅದರಿಂದಾಗಿ ಕ್ಯಾನ್ಸರ್ ಬರುವಂಥದ್ದು. ಹಾಗಾಗಿ ಎಲ್ಲ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದ್ದವರಿಗೆ ಕ್ಯಾನ್ಸರ್ ಬರಬೇಕು ಅಂತ ಇಲ್ಲ. ಇಂಡಿಯಾದಲ್ಲಿ ಅಥವಾ ಡೆವಲಪಿಂಗ್ ಕಂಟ್ರೀಸಲ್ಲಿ ಈ ಪ್ರಿವಲೆನ್ಸ್ ಇಂಥ ವೈರಸ್ಗಳು ಸಾಧಾರಣ 50-70% ಜನರಲ್ಲಿ ಸಹ ಇರ್ಬೋದು. ಆದರೆ ಅಷ್ಟು ಎಲ್ಲ 70% ಜನರಿಗೆ ಕ್ಯಾನ್ಸರ್ ಬರಬೇಕು ಅಂತ ಇಲ್ಲ. ಸೊ ಸಣ್ಣ ಪ್ರಮಾಣದಲ್ಲಿ ಕೆಲವರಿಗೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರ್ತದೆ. ಈ ಒಂದು ಕ್ಯಾನ್ಸರ್ ಏನಿದೆ, ಇದು ಪ್ರೋಗ್ರೆಸ್ ಹೇಗಾಗುತ್ತೆ? ಅಂದರೆ ಇದರಲ್ಲಿ ಹಂತಗಳು ಅಂತ ಏನಾದರೂ ಇರ್ತದಾ? ಸಾಮಾನ್ಯವಾಗಿ ಎಲ್ಲ ಸಾಲಿಡ್ ಟ್ಯೂಮರ್ ಕ್ಯಾನ್ಸರ್. ಸಾಲಿಡ್ ಟ್ಯೂಮರ್ ಅಂದರೆ ನಾನು ಸರ್ಜಿಕಲ್ ಆಂಕಾಲಜಿಸ್ಟ್, ನಾವು ಆಪರೇಷನ್ ಮಾಡಿ ತೆಗೆಯುವಂಥ ಕ್ಯಾನ್ಸರ್ಗಳೇನುಂಟು ಅದನ್ನೆಲ್ಲ ಸಾಲಿಡ್ ಟ್ಯೂಮರ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಎಲ್ಲ ಅಂತಲ್ಲ, ಬಟ್ ಎಲ್ಲ ಸಾಧಾರಣ ಎಲ್ಲ ಸಾಲಿಡ್ ಟ್ಯೂಮರ್ಸಲ್ಲಿ ಸ್ಟೇಜ್ 1ರಿಂದ ಸ್ಟೇಜ್ 4 ಇರ್ತದೆ. ಸರ್ವಿಕ್ಸಲ್ಲೂ ಅಷ್ಟೇ ಸ್ಟೇಜ್ 1ರಿಂದ 4ವರೆಗೆ ಇರ್ತದೆ. 1, 2, 3 ಮತ್ತು ಗುಣ ಮಾಡುವಂಥ ಸ್ಟೇಜ್ಗಳು. 4ನೇದಾಗಿ ಲೈಕ್ ಅದು ಗುಣ ಮಾಡುವಂಥ ಚಾನ್ಸ್ ಕಳ್ಕೊಂಡಂತ ಅಥವಾ ಮಿತಿ ಮೀರಿ ಹೋಗಿದೆ ಅಂತ ಏನು ಹೇಳ್ತೇವೆ ಅದು. ಅಂಥದ್ರಲ್ಲಿ ಕ್ಯೂರ್ ಆಗೋದಿಲ್ಲ, ಬಟ್ ಮೇಂಟೆನೆನ್ಸ್ ಫೇಸಲ್ಲಿ ಎಷ್ಟು ದಿನ ಆಗ್ಲಿಕ್ಕಾಗ್ತದೆ, ಎಷ್ಟು ಪ್ರೋಗ್ರೆಸ್ ಮಾಡ್ಲಿಕ್ಕಾಗ್ತದೆ, ಆ ರೀತಿ ನಾವು ಗೋಲ್ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡುವಂಥದ್ದು. ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಇದು ಹೇಗಿರ್ತದೆ ಟ್ರೀಟ್ಮೆಂಟ್? ಪ್ರತಿಯೊಂದು ಹಂತಕ್ಕೆ ಬೇರೆ ಇರ್ತದೆ ಹೇಗೆ?
ಸರ್ವೈಕಲ್ ಕ್ಯಾನ್ಸರಲ್ಲಿ ಆ್ಯಕ್ಚುಲಿ ಮೇಯ್ನ್ ಆಗಿ ಈಗ ನಿಜ ಹೇಳಬೇಕು ಅಂತ ಹೇಳಿದ್ರೆ ಸರ್ಜರಿದು ರೋಲ್ ಸಹ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಅರ್ಲಿ ಸ್ಟೇಜ್ 1A ಅಂತಂದರೆ ತೀರ ಸಣ್ಣ ಸೂಕ್ಷ್ಮವಾಗಿ ಕಾಣುವಂಥ ಇದರಲ್ಲಿ ಮಾತ್ರ ಸರ್ಜರಿ ಮಾತ್ರ ಯೂಸ್ ಆಗುವಂಥದ್ದು. ಹಾಗೆ ಅಂತ ಗುಣ ಮಾಡಲಿಕ್ಕೆ ಆಗೋದು ಇಲ್ಲ ಅಂತ ಅಲ್ಲ. ಆ್ಯಕ್ಚುಲಿ ಸ್ಟೇಜ್ 2-3 ಏನಾಗ್ತದೆ ಅಂತ ಹೇಳಿದರೆ ರೇಡಿಯೇಷನ್ ಮತ್ತು ಸರ್ಜರಿಗೆ ಈಕ್ವಲ್ ಎಫೆಕ್ಟ್ ಇರ್ತದೆ. ಹಾಗಾಗಿ ಈಗ ಎಕ್ಸಾಂಪಲ್ ಅಂಥ ಸ್ಟೇಜಲ್ಲಿ 100, ನಾನು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಿರೋದು, ರೇಡಿಯೇಷನ್ ಕೊಟ್ಟು 5 ವರ್ಷ ಬದುಕ್ತಾರೆ ಅಂತ ಹೇಳಿದರೆ ಸರ್ಜರಿ ಮಾಡಿದರೂ ಸಹ 5 ವರ್ಷ ಬದುಕ್ತಾರೆ. ಹಾಗಿರುವಾಗ ಸುಲಭದ ಉಪಾಯ ಯಾವುದು? ರೇಡಿಯೇಷನ್ ಮಾಡೋದು. ಹಾಗಾಗಿ ಸ್ಟೇಜ್ 2-3 ಯೂಶ್ವಲಿ ರೇಡಿಯೇಷನ್ ಸಹ ಟ್ರೀಟ್ಮೆಂಟ್ ಆಗಿ ಯೂಸ್ ಆಗ್ತದೆ. ಸೊ ಹೀಗಾಗಿ ಹೆಚ್ಚಾಗಿ ನಾವು ನಾನು ಸರ್ಜಿಕಲ್ ಆಂಕೊಲಜಿಸ್ಟ್ ಆದರೂ ಸಹ ಅದು ಸ್ಟೇಜ್ 1 ಕ್ರಾಸ್ ಆದ ಕೂಡಲೇ ಸರ್ಜರಿ ಮಾಡ್ಬೋದು ಅಂತಿದ್ರು ಸಹ ನಾವು ಸುಲಭದ ಉಪಾಯ ರೇಡಿಯೇಷನ್ ಮಾಡಿ ಕ್ಯೂರ್ ಮಾಡುವಂಥದ್ದು. ಹಾಗೆ ರೇಡಿಯೇಷನಲ್ಲಿ ಕ್ಯೂರ್ ಆಗದಿದ್ದರೆ 3-4 ತಿಂಗಳು ಪೆಟ್ ಸ್ಕ್ಯಾನ್ ಮಾಡುವಾಗ ವಾಪಸ್ ಅದರಲ್ಲಿ ಏನಾದರೂ ಕ್ಯಾನ್ಸರ್ನ ಲಕ್ಷಣ ಉಳಿದಿದೆ ಅಂತ ಇರುವಾಗ ಮಾತ್ರ ನಾವು ಆಪ್ರೇಷನ್ ಮಾಡಿ ತೆಗೆಯುವಂಥದ್ದು. ಹಾಗಾಗಿ ದ ಕಾಂಪ್ಲಿಕೇಶನ್ಸ್ ಆಫ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ರೆಡ್ಯೂಸ್ಡ್. ಮಾರ್ಬಿಡಿಟಿ ಅಂತ ಏನು ಹೇಳ್ತೇವೆ, ಆಪ್ರೇಷನ್ ಮಾಡೋದು ಮಾತ್ರ ಅಲ್ಲ, ಅದರಿಂದಾಗಿ ಬರುವಂಥ ಸೈಡ್ ಎಫೆಕ್ಟ್ಗಳು ಅದೆಲ್ಲ ನೋಡುವಾಗ ಆ್ಯಕ್ಚುಲಿ ರೇಡಿಯೇಷನ್ ಮತ್ತು ಸರ್ಜರಿ ಈಕ್ವಲೆಂಟ್ ಆಗ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ರೇಡಿಯೇಷನಿಗೆ ಪೇಷಂಟ್ಗಳನ್ನು ಕಳಿಸ್ತಾ ಇರ್ತೇವೆ. ಈಗ ಇಲ್ಲಿ ಸರ್ಜರಿ ಮಾಡಿ ತೆಗೆಯುವುದು ಅಂತ ಹೇಳುವಾಗ ಕೇವಲ ಕ್ಯಾನ್ಸರನ್ನು ತೆಗೆಯುವಂಥದ್ದು ಅಥವಾ ಗರ್ಭಕೋಶವನ್ನೇ ತೆಗಿಬೇಕು? ಗರ್ಭಕೋಶವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರು ಅಂತ ಹೇಳ್ತೇವೆ, ಲಿಂಫ್ ನೋಡ್ಸ್ ಆಚೆ ಈಚೆ ಏನಿರ್ತದೆ ಅದನ್ನು ತೆಗೆಯುವಂಥದ್ದು. ಸೊ ಇದರಲ್ಲಿ ಲೈಕ್ ಯಾವಾಗಲೂ ಲಿಂಫ್ ನೋಡ್ ಸ್ಪ್ರೆಡ್ ಮಾಡಿದರೆ ಸಹ ರೇಡಿಯೇಷನ್ ವರ್ಕ್ಸ್ ಬೆಟರ್. ಸೊ ಈ ಒಂದು ಆರ್ಗನಲ್ಲಿ ಆ್ಯಕ್ಚುಲಿ ಸ್ಟೇಜ್ 1 ಕ್ರಾಸ್ ಆದ ಮೇಲೆ ರೇಡಿಯೇಷನ್ ಮತ್ತು ಸರ್ಜರಿ ಈಕ್ವಲೆಂಟ್. ಒಂದು ಸುಪೀರಿಯರ್ ಒಂದು ಇನ್ಫೀರಿಯರ್ ಅಂತ ಅಲ್ಲ, ಅದು ಈಕ್ವಲೆಂಟ್. ಬಟ್ ಸರ್ಜರಿಗಾದ ಅದಕ್ಕಾದ ಕಾಂಪ್ಲಿಕೇಶನ್ಸ್, ಅದಕ್ಕಾದ ಪ್ರಾಬ್ಲಮ್ ಇರುವ ಕಾರಣ ರೇಡಿಯೇಷನ್ ಓವರ್ ಆಲ್ ಪೇಷಂಟ್ಸ್ ಟಾಲರೇಟ್ ಬೆಟರ್ ಅಂತ ಹೇಳೋ ರೀತಿಯಲ್ಲಿ ನಾವು ರೇಡಿಯೇಷನ್ಗೆ ಕಳಿಸ್ತೇವೆ. ಈಗ ಇನಿಷಿಯಲ್ ಸ್ಟೇಜಸಲ್ಲಿ ಅದನ್ನು ರೇಡಿಯೇಷನ್ ಮೂಲಕ ನೀವು ಕ್ಯೂರ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಅದು ಮತ್ತೆ ಬರುವಂಥ ಸಾಧ್ಯತೆಗಳಿರ್ತದ ಹೇಗೆ? ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಯಾವಾಗ ಕ್ಯಾನ್ಸರ್ ಒಂದು ಟ್ಯೂಮರ್ ಆಗಿ ಇರ್ತದೋ ಆಗ ಅದು ಬ್ಲಡ್ಡಲ್ಲಿ ಸಹ ಒಂದು ಸೆಲ್ಸ್ ಆಗಿ ಇರ್ತದೆ. ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ಸ್ ಅಥವಾ ಸರ್ಕ್ಯುಲೇಟಿಂಗ್ ಟ್ಯೂಮರ್ DNA, CTCs ಇಂಥದ್ದೆಲ್ಲ ಅಂದರೆ ಯಾವಾಗ ಟ್ಯೂಮರ್ ಉಂಟು ಆವಾಗ ಬ್ಲಡ್ಡಲ್ಲಿ ಇದು ಬರ್ತದೆ ಅಂತ ಇರ್ತದೆ. ಆದರೆ ಬಾಡಿಯ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯಿಂದ ಆ ಸೆಲ್ಸ್ಗಳು ಆದರೆ ಓವರ್ ದ ಟೈಮ್ ಇದು ಹೋಗಿ ಇನ್ನೊಂದು ಅಂಗದಲ್ಲಿ ಕೂತ್ಕೊಳ್ತದೆ, ಲಂಗ್ಸ್ ಆಗ್ಬೋದು, ಬ್ರೈನ್ ಆಗಿ. ಅದನ್ನು ನಾವು ಸ್ಟೇಜ್ 4 ಅಂತ ಹೇಳುವಂಥದ್ದು. ಸ್ಟೇಜ್ 1, 2, 3 ಯಾವಾಗ ನಾವು ಪ್ರೈಮರಿ, ಯಾವಾಗ ಈ ಮೇಯ್ನ್ ಬಲ್ಕನ್ನು ಯಾವಾಗ ತೆಗಿತೇವೋ ಆಪ್ರೇಷನ್ ಮಾಡಿ ತೆಗಿಬೋದು, ಅಥವಾ ಇಲ್ಲಿ ಈ ಇದರಲ್ಲಿ ನಾನು ಹೇಳಿದೆ ಸ್ಟೇಜ್ 2, 3 ಆದರೆ ರೇಡಿಯೇಷನ್ ಮಾಡಿ ಆಗ ಮೇಯ್ನ್ ಟ್ಯೂಮರ್ ಸೋರ್ಸ್ ಟ್ಯೂಮರ್ ಹೋಗ್ತದೆ. ಆಗ ಟ್ಯೂಮರ್ ವಾಲ್ಯೂಮ್ ಕಡಿಮೆ ಆಗುವಾಗ ಬಾಡಿದ ಇಮ್ಯುನಿಟಿ ಉಳಿದ ರಕ್ತದಲ್ಲಿರುವ ಸರ್ಕ್ಯುಲೇಟಿಂಗ್ ಟ್ಯೂಮರ್ DNA ಏನುಂಟು ಅದನ್ನು ಸಾಯಿಸ್ತದೆ. ಹಾಗೆ ಕೆಲವೊಮ್ಮೆ ಇನ್ನು ಇಟ್ ಈಸ್ ಜಸ್ಟ್ ಇಂಡಿಕೇಟಿವ್, ಸುಲಭ ರೀತಿಯಲ್ಲಿ ಹೇಳುವಂಥದ್ದು. ಅಂದರೆ ಕೆಲವು ಸತಿ ಇದನ್ನು ಜಾಸ್ತಿ ಸ್ಟೇಜಲ್ಲಿ ಇರುವಾಗ ಕೀಮೋಸ ಬೇಕಾಗೋದು. ಯಾಕೆ ಅಂತ ಹೇಳಿದರೆ ರಕ್ತದಲ್ಲಿರುವ ಇದನ್ನು ಕೀಮೋಸ ಅದನ್ನು ಸಾಯಿಸ್ಬೋದು ಅಂತ ಹೇಳೋ ರೀತಿಯಲ್ಲಿ ಕೀಮೋ ಕೊಡುವಂಥದ್ದು. ಸೊ ಕೀಮೋ ವರ್ಕ್ ಮಾಡೋದು ಹಾಗೆ. ಈಗ ಇದನ್ನು ರೆಗ್ಯುಲರ್ ಆಗಿ ಪರೀಕ್ಷೆ ಮಾಡೋ ಮೂಲಕ ನಾವು ಈ ಒಂದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಬೋದಾ? ಹೌದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಯಾರು ಕ್ಯಾನ್ಸರ್ ಆಂಕೋಸರ್ಜನ್ ಹತ್ರ, ಆಂಕೊಲಜಿಸ್ಟ್ ಹತ್ರ ಹೋಗ್ಬೇಕು ಅಂತಿಲ್ಲ. ರೆಗ್ಯುಲರ್ ಆಗಿ ಯಾರು ಅವ್ರಿಗೆ ಸ್ತ್ರೀ ರೋಗ ತಜ್ಞರ ಹತ್ರ, ಗೈನಕಾಲಜಿಸ್ಟ್ ಹತ್ರ ಹೋಗ್ತಾ ಇರ್ತಾರೆ. ಅವ್ರದ್ದು ರಿಕ್ವೆಸ್ಟ್ ಮಾಡಿದರೆ ಆಯ್ತು, ಮೇಡಮ್ ಒಂದು ಪ್ಯಾಪ್ಸ್ಮಿಯರ್ ಮಾಡಿ ಅಂತ. ಸೊ ಪ್ಯಾಪ್ಸ್ಮಿಯರ್ ಮಾಡಿ ಸೈಟೋಲಜಿಗೆ ಕಳಿಸ್ತಾರೆ. ಅದರಲ್ಲಿ ಏನಾದ್ರು ಇಂಡೈರೆಕ್ಟ್ ಎವಿಡೆನ್ಸ್ ಅಥವಾ ಡೈರೆಕ್ಟ್ ಎವಿಡೆನ್ಸ್ ಏನಾದ್ರು ಇದ್ರೆ ಮತ್ತೆ ಅದಕ್ಕೆ ಬೇಕಾದಂಥ ಇವ್ಯಾಲ್ಯೂಯೇಷನ್ಗಳನ್ನು ಮಾಡಿಕೊಳ್ಬೋದು. ಈಗ ತಾವು ಆವಾಗಲೇ ಹೇಳಿದ್ರಿ ಇದೊಂದು ವೈರಸ್ನ ಕಾರಣದಿಂದ ಉಂಟಾಗುವಂಥ ಒಂದು ಕ್ಯಾನ್ಸರ್. ಹಾಗಾದರೆ ಇದಕ್ಕೆ ವ್ಯಾಕ್ಸಿನೇಷನ್ ಏನಾದರೂ ಇದೆಯಾ ಹೇಗೆ? ಡೆಫಿನೆಟ್ಲಿ, ಲೈಕ್ ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ಅಂದರೆ ವ್ಯಾಕ್ಸಿನೇಷನ್ ಉಂಟು. ನಾನು ಆಲ್ರೆಡಿ ಹೇಳಿದಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಲ್ಲಿ ಆ್ಯಕ್ಚುಲಿ ಸುಮಾರು ಥರಗಳುಂಟು. ಅದರಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಮಾಡುವಂಥದ್ದು ಮೇಯ್ನಾಗಿ HPV ನಂಬರ್ 16 ಮತ್ತು 18 ಅಂತ ಹೇಳುವಂಥದ್ದು. ಸೊ ಆಲ್ಮೋಸ್ಟ್ 70 to 80% ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು 16 ಅಥವಾ 18. ಸೊ ಮತ್ತೆ ಲೆಸ್ ಕಾಮನ್ ಒನ್ಸ್ 6-11. ಈಗ HPV ಅಂತ ಹೇಳುವಂಥದ್ದು ಕ್ಯಾನ್ಸರ್ ಮಾತ್ರ ಆಗೋದಲ್ಲ, ವಾರ್ಟ್ ಅಂತ ಏನು ಹೇಳ್ತೇವೆ ಅದು ಸಹ ಕಾಸ್. ಈಗ ಪೆನೈಲ್ ವಾರ್ಟ್ ಆಗಿ ಜೆನೈಟಲ್ ಏರಿಯಾದಲ್ಲಿ ಆಗುವಂಥ ವಾರ್ಟ್ಗಳಿಗೆ ಸಹ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕಾರಣ. ಪೆನಿಸಿದು ಕ್ಯಾನ್ಸರ್ ಆಗ್ಬೋದು,
ಅಥವಾ ವಲ್ವಲ್ ಕ್ಯಾನ್ಸರ್ ಆಗಿರ್ಬೋದು, ಇದೆಲ್ಲ HPV ರಿಲೇಟೆಡ್. ಹಾಗೆ ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್ ಅಂದರೆ ಗಂಟಲಿನ ಕ್ಯಾನ್ಸರ್ಗಳಲ್ಲಿ ಸಹ ಕೆಲವು ಕಡೆ ಹ್ಯೂಮನ್ ಪ್ಯಾಪಿಲೋಮಾ ಅಸೋಸಿಯೇಟೆಡ್ ಇರ್ತದೆ. ಸೊ ವ್ಯಾಕ್ಸಿನೇಷನಿಂದಾಗಿ ಇದೆಲ್ಲ ಕ್ಯಾನ್ಸರ್ಗಳನ್ನು ಅಥವಾ ಈ ವಾರ್ಟ್ಗಳನ್ನು ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡ್ಬೋದು. ಸೊ ವ್ಯಾಕ್ಸಿನೇಷನ್ ಬಂದು ಕಾಮನ್ ಆಗಿ 16 ಮತ್ತು 18 ಟಾರ್ಗೆಟ್ ಮಾಡಿದರೆ ಸಾಕಾಗ್ತದೆ. ಬಟ್ 16, 18 ಒಟ್ಟಿಗೆ 6, 11 ಸೇರಿಸ್ಕೊಂಡು ಸಹ ವ್ಯಾಕ್ಸಿನೇಷನ್ ಉಂಟು. ಅದನ್ನು ನಾವು ಕ್ವಾಡ್ರಿವ್ಯಾಲೆಂಟ್, ಬೈವ್ಯಾಲೆಂಟ್ ಅಂದರೆ 16 ಮತ್ತು 18 ಮಾತ್ರ, ಕ್ವಾಡ್ರಿವ್ಯಾಲೆಂಟ್ ಅಂದರೆ 6, 11, 16 ಮತ್ತು 18 ಕವರ್ ಮಾಡುವಂಥದ್ದು. ಹಾಗೆ 9 ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸನ್ನು ಕವರ್ ಮಾಡುವಂಥ ವ್ಯಾಕ್ಸಿನೇಷನ್ಗಳು ಸಹ ಈಗಿನ ಕಾಲದಲ್ಲಿ ಅವೈಲೇಬಲ್ ಉಂಟು. ಸಾಧಾರಣ ಈ ವ್ಯಾಕ್ಸಿನೇಷನ್ ತಗೊಳ್ಬೇಕಾದಂಥ 3 ಡೋಸ್, ಒಂದು ಡೋಸಿಗೆ ಸಾಧಾರಣ ಒಂದು 2-2.5 ಸಾವಿರ ಅಂದಾಜು ಕಾಸ್ಟ್ ಇರುವಂಥದ್ದು. ಇದು ಯಾವ ವಯಸ್ಸಲ್ಲಿ ತಗೋಬೇಕಾಗ್ತದೆ? ಬೇಸಿಕಲಿ ಡಾಟಾ ಪ್ರಕಾರ ಸಾಧಾರಣ 9ನೇ ವಯಸ್ಸಲ್ಲೇ ಸ್ಟಾರ್ಟ್ ಮಾಡ್ಬೋದು. ಬಟ್ 11ರಿಂದ 13 ಅಂದರೆ ಟೀನ್ ಸ್ಟಾರ್ಟ್ ಆಗುವಾಗ ಇಟ್ಸ್ ಅ ಬೆಸ್ಟ್ ಟೈಮ್ ಟು ಟೇಕ್ ಅಂತ ಹೇಳುವಂಥದ್ದು. ಅರ್ಲಿ ತೊಗೊಂಡ್ರೆ 2 ಡೋಸ್ ಸಾಕಾಗ್ತದೆ, ಓವರ್ ದ ಏಜ್ ತೊಗೊಂಡ್ರೆ 3 ಡೋಸ್. ಲಾಜಿಕ್ ಇಷ್ಟೇ, ಬೇಸಿಕಲಿ ಸೆಕ್ಸುವಲ್ ಎಕ್ಸ್ಪೋಜರ್ ಇದ್ದ ಮುಂಚೆ ತೊಗೊಂಡ್ರೆ ಆಲ್ರೆಡಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡ್ಬೋದು, ಅಂಥವರಿಗೆ ಪ್ರೊಟೆಕ್ಷನ್ ಸಹ ಜಾಸ್ತಿ, ಡೋಸ್ ಕಡಿಮೆ ಆಗ್ತದೆ. ಸೊ ಲೈಕ್ ಈಗಿನ ಇದರ ಡಾಟಾ ಪ್ರಕಾರ 9 to 13 ಏಜ್ ಇಸ್ ದ ಪ್ರಾಪರ್ ಏಜ್ ಟು ಟೇಕ್ ವ್ಯಾಕ್ಸಿನೇಷನ್ಸ್. ಇದು ಡೋಸ್ನ ಮಧ್ಯೆ ಎಷ್ಟು ಅಂತರ ಇರಬೇಕಾಗುತ್ತೆ? 0-1-6 ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹೇಗೆ ತಗೊಳ್ತೇವೆ ಸಾಧಾರಣ ಹಾಗೇನೆ. ಓಕೆ ಡಾಕ್ಟರ್, ಮತ್ತೆ ಈ ಒಂದು ಕ್ಯಾನ್ಸರ್ ಬಗ್ಗೆ ಯಾರು ಹೆಚ್ಚು ಕನ್ಸರ್ನ್ ತಗೋಬೇಕಾಗುತ್ತೆ, ಮತ್ತೆ ಅವರು ಯಾವ ಒಂದು ಸಿಂಪ್ಟಮ್ಸನ್ನು ಯಾವತ್ತೂ ಕೂಡ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ? ನಾನು ಹೇಳಿದಾಗ ಯಂಗ್ ಲೇಡೀಸ್, ಒಂದು 30 to 40 ಇಯರ್ಸ್ ಇರುವವರು, ಅದೇ ಸಣ್ಣ ಸಣ್ಣ ಸ್ಪಾಟಿಂಗ್ ಅಥವಾ ರೆಗ್ಯುಲರ್ ಅಲ್ಲದ ಬ್ಲೀಡಿಂಗ್ ಅಂಥದ್ದೆಲ್ಲ ಬರುವಾಗ ಹೋಗಿ ಒಂದು ಎಕ್ಸಾಮಿನೇಷನ್ ಮಾಡಿಸಿಕೊಳ್ಳುವಂಥದ್ದು ಮತ್ತು ಒಂದು ಪ್ಯಾಪ್ಸ್ಮಿಯರ್ ಸಹ ಮಾಡಿಸಿಕೊಳ್ಳುವಂಥದ್ದು. ಅವರ ಗೈನಕಾಲಜಿಸ್ಟ್ ಹತ್ರ ಹೋದರೆ ಸಾಕಾಗ್ತದೆ. ಇನ್ನು ಡಾಕ್ಟರ್, ನೀವು ವ್ಯಾಕ್ಸಿನೇಷನ್ ಬಗ್ಗೆ ಹೇಳಬೇಕಾದ್ರೆ, ಈಗ ತಾವು ಆಗಲೇ ಹೇಳಿದ್ರಿ ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಕೂಡ ಆಗುವಂಥದ್ದು ಸಾಧ್ಯತೆಗಳಿದೆ ಅಂತ ಹೇಳಿ, ಆದರೆ ಹೆಚ್ಚಾಗಿ ಕಂಡು ಬರುವಂಥದ್ದು ಹೆಂಗಸರಲ್ಲಿ ಅನ್ನುವಂಥದ್ದು. ಹಾಗಾದರೆ ಈ ಒಂದು ವ್ಯಾಕ್ಸಿನೇಷನನ್ನು ಹುಡುಗರು ತಗೊಂಡ್ರೆ ಪರಿಣಾಮಕಾರಿಯಾಗಿರುತ್ತಾ? ಡೆಫಿನೆಟ್ಲಿ. ಯಾಕೆ ನಾನು ಆಲ್ರೆಡಿ ಹೇಳಿದೆ, ಇದು ಸರ್ವೈಕಲ್ ಕ್ಯಾನ್ಸರ್ ಅಲ್ಲದೆ ಪೆನಿಸ್ ಕ್ಯಾನ್ಸರ್, ಜೆನೆಟಲ್ ಕ್ಯಾನ್ಸರ್ ಎಲ್ಲ ಕಾಸ್ ಮಾಡ್ಬೋದು ಅಂತ. ಇದು ಈ ವೈರಸ್ ಹೆಂಗಸರಿಗೆ ಹೇಗೆ ಇನ್ಫೆಕ್ಷನ್ ಕಾಸ್ ಮಾಡ್ತದೆ ಹಾಗೆ ಹುಡುಗರಿಗೆ ಸಹ ಕಾಸ್ ಮಾಡ್ತದೆ. ಸೊ ಹಾಗಾಗಿ ನಾನು ಏಜ್ ಗ್ರೂಪ್ ಏನು ಹೇಳಿದೆ ಅದು ಹುಡುಗಿಯರಿಗೆ ಮಾತ್ರ ಅಲ್ಲ, ಅದು ಹುಡುಗರಿಗೆ ಸಹ ಅನ್ವಯ ಆಗ್ತದೆ. ಯಾಕಂದರೆ ವಾರ್ಟ್, ಏನಲ್ ವಾರ್ಟ್ ಆಗಿರ್ಬೋದು, ಪೆನೈಲ್ ವಾರ್ಟ್ ಆಗಿರ್ಬೋದು, ಅದನ್ನೆಲ್ಲ ತಡೆಗಟ್ಬೋದು ಈ ವ್ಯಾಕ್ಸಿನೇಷನ್ ತಗೊಂಡು. ಹಾಗೆ ಈ ಒಂದು ಕ್ಯಾನ್ಸರ್ ಬಂದ ನಂತರ ಅವರು ಬದುಕುಳಿಯುವಂತಹ ಸಾಧ್ಯತೆಗಳು ಎಷ್ಟಿರ್ತದೆ? ನಾನು ಆಲ್ರೆಡಿ ಹೇಳಿದೆ, ಸ್ಟೇಜ್ 1, 2, 3 ಸಹ ಕ್ಯೂರೇಬಲ್ ಡಿಸೀಸ್ ಅಂತ. ಕ್ಯೂರೇಬಲ್ ಹೌದು, ಅಂದರೆ 100% ಕ್ಯೂರೇಬಲ್ ಇರಲಿಕ್ಕಿಲ್ಲ, ಯಾಕೆಂದರೆ ಸ್ಟೇಜ್ 3ಯಲ್ಲೆಲ್ಲ. ಸ್ಟೇಜ್ 1 ಮತ್ತು 2 ನಾವು ಕ್ಯಾನ್ಸರಲ್ಲಿ ಕ್ಯೂರ್ಗಿಂತ ಬೆಟರ್ ವರ್ಡ್ ಓವರ್ ಆಲ್ ಸರ್ವೈವಲ್ ಅಂತ ಹೇಳ್ತೇವೆ. ಯಾವುದೋ ಒಂದು ಕ್ಯಾನ್ಸರ್ ಜನರು 5 ವರ್ಷ ಬದುಕುವಂಥ ಚಾನ್ಸಸ್ ಎಷ್ಟು, 10 ವರ್ಷ ಬದುಕುವಂಥ ಚಾನ್ಸಸ್ ಎಷ್ಟು ಅಂತ ಹೇಳುವಂಥದ್ದು. ಸ್ಟೇಜ್ 1ಅಲ್ಲೆಲ್ಲ ನೋಡಿದರೆ 10 year ಸರ್ವೈವಲ್ ಕ್ಯಾನ್ ಬಿ ಆಸ್ ಹೈ ಆಸ್ 80 to 90%. ಅಂದರೆ 80 to 90% ಜನ ಕ್ಯೂರ್ ಆಗ್ತಾರೆ ಅಂತ ಹೇಳುವಂಥದ್ದು. ಬೇಗ ಬಂದು ಅದರ ಬೇಸಿಕಲಿ ಅಂತ ಕ್ಯಾನ್ಸರ್ ಅಂತ ಹೇಳಿದ ಕೂಡ ಜನರು ನೋವು ಬರಬೇಕು ಅಂತ ಅಂದ್ಕೊಳ್ತಾರೆ. ಸೊ ಸ್ಟೇಜ್ 1ಅಲ್ಲೆಲ್ಲ ನೋವು ಇರೋದಿಲ್ಲ, ಸಣ್ಣ ಸ್ಪಾಟಿಂಗ್ ಆಗುವಾಗ, ಅಲ್ಸರ್ ಎಲ್ಲ ಬರುವಾಗ ಅದು ಸ್ಟೇಜ್ 1ಅಲ್ಲಿ ಇರ್ತದೆ. ಸೊ ಅದು ಇನ್ನೂ ದೊಡ್ಡ ನೋವು ಬಂದು ತುಂಬ ಬ್ಲೀಡಿಂಗ್ ಆಗಲಿಕ್ಕೆ ಕಾಯೋ ಬದಲು ಅರ್ಲಿ ಬಂದು ಅದನ್ನು ನೋಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಸಹ ಸುಲಭದಲ್ಲಿ ಆಗ್ತದೆ, ಕಾಸ್ಟ್ ಸಹ ಕಡಿಮೆ ಆಗ್ತದೆ, ಇಫೆಕ್ಟಿವ್ ಟ್ರೀಟ್ಮೆಂಟ್ ಸಹ ಲಭ್ಯ ಇರ್ತದೆ. ಹಾಗಾಗಿ ಪೇಷಂಟ್ ನಿಯಲಿಸ್ಟಿಕ್ ಆಗಿರಬಾರ್ದು. ಅಂದರೆ ರೋಗದ ಬಗ್ಗೆ ಹೆದರಿಕೊಂಡು ಮನೇಲಿ ಕೂತ್ಕೊಂಡು ಇರೋದಕ್ಕಿಂತ ಅದನ್ನು ಎದುರಿಸಿಕೊಂಡು ಬೇಗ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಇರ್ತದೆ, ಒಳ್ಳೆ ಕ್ಯೂರ್ ಸಹ ಇರ್ತದೆ. ಈಗ ಸಾಮಾನ್ಯ ಏನಾಗುತ್ತೆ, ಈ ರೀತಿಯಾದಂಥ ಅನುಮಾನಗಳಿದ್ದಾಗ ಅಥವಾ ಇನ್ನೇನು ಕ್ಯಾನ್ಸರ್ ಬರಬಹುದು ಅನ್ನುವಂಥ ಲಕ್ಷಣಗಳು ಕಂಡು ಬಂದಾಗ ಕೆಲವರು ಹೆಂಗಸರು ಏನು ಮಾಡ್ತಾರೆ, ಯಾವುದೇ ರಿಸ್ಕ್ ಬೇಡ, ಗರ್ಭಕೋಶವನ್ನೇ ತೆಗೆದು ಬಿಡುವ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇದು ಎಷ್ಟು ಸರಿ ಡಾಕ್ಟ್ರೆ? ನೋಡಿ, ಪ್ಯಾಪ್ಸ್ಮಿಯರಲ್ಲಿ ಉಂಟು, ಅದರಲ್ಲಿ ಡೌಟ್ ಇರುವಾಗ ಎಷ್ಟು ಡೌಟ್ ಉಂಟು, ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಉಂಟು ಅಂತೇಳಿ ಡಿಸ್ಕಸ್ ಮಾಡಿ ಹಿಸ್ಟ್ರೆಕ್ಟಮಿ ಆಪ್ಷನ್ ಆಗಿ ಕೊಡುವಂಥದ್ದು ಬೇರೆ ವಿಷಯ. ಸೊ ಬಟ್ ಜನರಲ್ ಆಗಿ ಏನೂ ಇಲ್ಲದವರು ಸೀದಾ ಹಿಸ್ಟ್ರೆಕ್ಟಮಿ ಮಾಡಿಸಿಕೊಳ್ಳೋದ್ರಲ್ಲಿ ಯಾವುದೋ ಅರ್ಥವೇ ಇಲ್ಲ. ಯಾಕಂದರೆ ಎಲ್ಲ HPV ಇರುವವರಿಗೆ ಇದು ಬರಬೇಕು ಅಂತ ಸಹ ಇಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಇರುವ ಚಾನ್ಸಸ್ ಭಾರಿ ಕಡಿಮೆ, ಮೇ ಬಿ 1000s ಒಬ್ಬರಿಗೆ ಬರುವಂಥದ್ದು. ಸೊ ಆ ಒಬ್ಬರಿಗೋಸ್ಕರ ಎಷ್ಟೋ 100 ಜನ ಹಿಸ್ಟ್ರೆಕ್ಟಮಿ ಮಾಡಿಕೊಳ್ಳೋದ್ರಲ್ಲೇ ಅರ್ಥ ಇಲ್ಲ. ಸೊ ಬಟ್ ಹೌದು, ಏನಾದರೂ ಪ್ಯಾಪ್ಸ್ ಮೇಲೆ ಡೌಟ್ ಕಂಡಿತ್ತೋ ಅಥವಾ ಮುಂದೆ ಕ್ಯಾನ್ಸರ್ ಆಗುವಂಥ ಸಂಭವ ಉಂಟು ಅಂತ ಎಲ್ಲ ಅಂಥ ಸಿಚುವೇಶನಲ್ಲಿ ನಾವೇ ಹೇಳ್ತೇವೆ ಹಿಸ್ಟ್ರೆಕ್ಟಮಿ ಮಾಡಿಸಿಕೊಳ್ಬೋದು ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಅಂತ ಹೇಳೋ ರೀತಿಯಲ್ಲಿ. ಬಟ್ ಜನರೇ ಆಗಿ ಅದಕ್ಕೆ ಹೆದರಿಕೊಂಡು ಹೋಗಿ ಹಿಸ್ಟ್ರೆಕ್ಟಮಿ ಮಾಡಿಸಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ.
ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ಈ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಕೆಎಂಸಿ ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಕಾರ್ತಿಕ್ ಕೆಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ.